ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನಡೆದಿರೋ ಒಂದು ಖಾತೆಗೆ 20,000 ಕೊಡಬೇಕು, 10,000 ಕೊಡಬೇಕು. ಜನಗಳು ಬಂದರೆ ಕಾಯಿಸ್ತಾರೆ. ಬಿ ಖಾತೆ ಕೊಡಲ್ಲ ಅಂತಾರೆ. ಬಿ ಖಾತೆ ಕೊಟ್ಟರೆ ಅನಧಿಕೃತ ಖಾತೆ ಅಂತ ಕೊಡ್ತಾರೆ. ಅದಕ್ಕೆ ಮ್ಯಾನ್ಯಲ್ ಖಾತೆ ಅಂದರೆ 20,000 ಅಂತಾರೆ. ಇಲ್ಲೆಲ್ಲ ಏಜೆಂಟ್ರುಗಳದ್ದು ದಬ್ಬಾಳಿಕೆ ಆಗ್ಬಿಡೋದು. ಇದನ್ನೆಲ್ಲ ಬೆಳೆಸ್ತಿರೋರು ಯಾರು? ಇದೇ ಅಧಿಕಾರಿಗಳು. ಜಿಲ್ಲಾಧಿಕಾರಿಗಳು ಬರಬೇಕು. ಇವತ್ತಿಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಂದಿವಿ. ಕೆಲಸ ಎಲ್ಲ ಇದ್ರು ಎಲ್ಲ ರಜಾ ಹಾಕ್ಬಿಟ್ಟು ಬಂದವ್ರೆ. ಸಾವಿರಾರು ಸಂಖ್ಯೆಯಲ್ಲಿ ಬರ್ತೀವಿ. ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾಧಿಕಾರಿಗಳು ಇಲ್ಲಿ ಬರಬೇಕು. ಈ ಕನ್ಸರ್ನ್ ಮಿನಿಸ್ಟರ್ ಬರಬೇಕು. ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಿಲ್ಲ ಅಂದ್ರೆ, ಟೈಮಿಗೆ ಕರೆಕ್ಟ್ ಕೊಡಲಿಲ್ಲ ಅಂದ್ರೆ ಪೆನಾಲ್ಟಿ. ನೀವು ಟೈಮಿಗೆ ಕರೆಕ್ಟ್ ಆಗಿ ನೀರು ಕೊಡಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಸ್ವಾಮಿ? ನೀರ್ ಬಿಡೋದು ಮಾತ್ರ 100ಕ್ಕೆ 100 ದುಡ್ಡು ಕೊಟ್ರೇನೆ ನೀರ್ ಬಿಡೋದು, ಇಲ್ಲ ಅಂದ್ರೆ ಬಿಡೋದೇ ಇಲ್ಲ. ಸಿದ್ದರಾಮಯ್ಯ ಹಾಕಲ್ವೇನಮ್ಮ ದುಡ್ಡನ್ನ, ಬಡ್ಸ್ಕೋವಾಗಮ್ಮ ನೀರ್ನ ಅಂತ ಕೇಳ್ತಾನೆ. ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಬರುವ ಜಕ್ಕಸಂದ್ರ ಗ್ರಾಮದ ನೂರಾರು ಸಾರ್ವಜನಿಕರು ನೆಲಮಂಗಲದ ನಗರಸಭೆ ಮುಂಭಾಗ ಕುಳಿತು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಮಾರು ತಿಂಗಳುಗಳಿಂದ ಅಲ್ಲಿನ ಜನತೆ ನೀರಿಗಾಗಿ ಪರಿತಪಿಸುತ್ತಿದ್ದು, ಯಾವೊಬ್ಬ ನಗರಸಭೆ ಅಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟವರಾಗಲಿ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ರೂ ಜಾಣ ಕುರುಡುತನ ತೋರುತ್ತಿದ್ದು, ಆ ಭಾಗದ ಜನಗಳ ಸಹನೆ ಕಟ್ಟೆಯೊಡೆದಿದೆ. ಹಾಗಾಗಿ ಜಕ್ಕಸಂದ್ರ ಸೇರಿದಂತೆ ಇನ್ನಿತರ ಪ್ರದೇಶಗಳ ಜನ ನಗರಸಭೆಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದೇವೆ. ಸದ್ಯಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಸಮಸ್ಯೆ ಬಗೆಹರಿಸಿದ್ರೆ ಹೋರಾಟವನ್ನು ಇಲ್ಲಿಗೆ ಕೈಬಿಡುತ್ತೇವೆ. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಮೂಲಭೂತ ಸೌಲಭ್ಯಕ್ಕಾಗಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ. ಸರ್, ನಾವೆಲ್ಲ ಜಕ್ಕಸಂದ್ರ ಗ್ರಾಮ ಪಂಚಾಯತಿ, ಅರಸಿಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಜಕ್ಕಸಂದ್ರ ಗ್ರಾಮಕ್ಕೆ ಸೇರಿರೋಂಥವ್ರು. ಜಕ್ಕಸಂದ್ರ ಕಾಲೋನಿ, ಶಿವನಗರ, ರಾಜೇಂದ್ರ ನಗರ, ಶ್ರೀನಿಧಿ ಬಡಾವಣೆ, ಸಾಯಿ ಕೃಷ್ಣ ಲೇಔಟು, ಸುಮಾರು ಬಡಾವಣೆಗಳಿದೆ. ಸುಮಾರು 6 ತಿಂಗಳಿಂದ ನೀರಿನ ಸಮಸ್ಯೆ ಇದೆ. ಪ್ರತಿ ವರ್ಷ ಬೇಸಿಗೆ ಟೈಮಲ್ಲಿ ಸಮಸ್ಯೆ ಆಗ್ತಾಯಿತ್ತು. ಬೋರ್ವೆಲ್ಗಳು ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಟ್ಯಾಂಕರ್ ಮೂಲಕ ನೀರು ಬರ್ತಾಯಿತ್ತು. ನಮಗೀಗ 5 ವರ್ಷದಿಂದ ನಗರಸಭೆ ಮೇಲ್ದರ್ಜೆ ಏರಿಸಿದ ಮೇಲೆ ಏನಾಗಿದೆ ಅಂದರೆ, ನಗರಸಭೆಯಿಂದ ಯಾವುದೂ ಸಹಕಾರ ಇಲ್ಲ. ಟ್ಯಾಕ್ಸ್ ಕಲೆಕ್ಷನ್ಗೆ ಗ್ರಾಮದಲ್ಲಿರುವಂಥ ನಿವೇಶನಗಳು ಇವು ಬೇಕು. ನಗರಸಭೆಯಿಂದ ಒಂದು ಟ್ಯಾಂಕರ್ ನೀರು ಕಳಿಸಲ್ಲ. ಅದರಲ್ಲೂ ಮಾಫಿಯಾ ಇವ್ರದ್ದು. ಒಂದು ನಗರಸಭೆ ಗಾಡಿ ಮೇಲೆ ನಗರಸಭೆಯಿಂದ ಉಚಿತ ನೀರು ಸರಬರಾಜು ಮಾಡ್ತಾ ಇದ್ದೀವಿ ಅಂತ ಕಳಿಸಲ್ಲ. ಎಲ್ಲ ಕೈಲಾದವ್ರು ನಾವು ಒಂದು ಗಾಡಿ ಬಿಟ್ಟು ಸ್ವಂತ ಓಡಿಸ್ತಾ ಇದ್ದೀವಿ. ಅವರು ಕೆಲವರೆಲ್ಲ ಅವರವರೇ ನೀರಿಗೆ ಇದು ಮಾಡ್ಕೊತವ್ರೆ. ಎಲ್ಲ ಅದು ಸಹನೆ ಕಟ್ಟೆ ಮೀರಿ ಹೊಡೆದು ಇವತ್ತು ಬೀದಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಎಷ್ಟು ಅಂತ ಹೊಡಿಬೋದು? ಬೋರ್ವೆಲ್ಗಳೆಲ್ಲ ಡ್ರೈ ಆಗಿದ್ದಾವೆ. ಎರಡು ಬೋರ್ವೆಲ್ ಇದೆ. ಅಧಿಕಾರಿಗಳು ಕೇಳಿದ್ರೆ ವಾಟರ್ ಮ್ಯಾನ್ಗಳಿಗೆ ಹೇಳ್ತಾರಂತೆ ಬೋರ್ ಕೊರೆಯೋಕ್ಕಾಗಲ್ಲ, ಇರೋ ನೀರು ಬಿಡು ಅಂತ ಹೇಳ್ಬಿಟ್ಟು. ಜಕ್ಕಸಂದ್ರದಲ್ಲಿ ಹೆಚ್ಚು ಕಡಿಮೆ 2,800 ಪಾಪ್ಯುಲೇಷನ್ ಐತೆ, 2,800 ಜನಸಂಖ್ಯೆ ಐತೆ. ಇಂಥ ಏರಿಯಾದಲ್ಲಿ ನೀರು ಸಿಗೋ ಏರಿಯಾದಲ್ಲಿ ಡ್ರೈ ಏರಿಯಾ ನಿಮ್ಗೆ ಮಲ್ಲಾಪುರದಿಂದ ನೀರು ಕೊಡ್ತೀವಿ ಅಂತ. ಯಾಕೆ ಮಲ್ಲಾಪುರದಲ್ಲಿ ನಿವಾಸಿಗಳಿಲ್ವಾ? ಮಲ್ಲಾಪುರದಿಂದ ನೀರು ತಗೊಬಂದು ಜಕ್ಕಸಂದ್ರ ಕಾಲೋನಿಗೆ ಇಂಥ ದೊಡ್ಡ ಊರಿಗೆ ನೀರು ಕೊಡೋಕ್ಕಾಗತ್ತೆ ಇವರು ಪೈಪ್ಲೈನ್ ಮಾಡಿಬಿಟ್ಟು. ಅದೇ ನೀರು ದಾದಾಪೀರ್ ಲೇಔಟ್ಗೂ ಕೊಡ್ತಾರಂತೆ. ನಾನು ಇಲ್ಲಿ ಪುರಸಭೆ ಸದಸ್ಯನಾಗಿದ್ದೆ, ನಾನು ನೋಡಿದ್ದೀನಿ. ಪ್ರತಿ ವರ್ಷ ಆಕ್ಷನ್ ಪ್ಲಾನ್ ಆದಾಗ ವಾರ್ಡ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ನಿಗದಿ ಆಗಿರ್ತೋ ಅಷ್ಟು ಬೋರ್ವೆಲ್ಗಳು ಕೊರಿತಾರೆ. ನಮ್ಮೂರಿಗೆ ನಿಗದಿ ಆದಂಥ ಬೋರ್ವೆಲ್ಗಳನ್ನ ಕೊರಿದಲ್ಲೇ ಇವರು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ರು. ನಾವು ಗೋವಿಂದರಾಜ್ ಅವರು ಸತತವಾಗಿ 6 ತಿಂಗಳಿಂದ ಫಾಲೋಅಪ್ ಮಾಡ್ತಾ ಇದ್ದೀವಿ. ಬಂದು ರಿಕ್ವೆಸ್ಟ್ ಕೊಟ್ಟು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ರು. ಅಧಿಕಾರಿಗಳು ಯಾರು ಮೈ ಕೇಳ್ಕೊಳ್ಳಲ್ಲ. ಆಯ್ತು ಹೋಗ್ರಿ. ಆಮೇಲೆ ಜನಗಳು ನೇರವಾಗಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದಾರೆ. ಇಮೇಲ್ ಮುಖಾಂತರ ಯಾರ್ಯಾರಿಗೆ ಎಷ್ಟೆಷ್ಟು ಎಜುಕೇಷನ್ ಇದೆ ಯಾರ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ. ಆಯಿತು ಸರ್ ಕಳಿಸ್ತೀವಿ ಅಂತಾರೆ, ರೆಸ್ಪಾನ್ಸ್ ಇಲ್ಲ. ಅವರು ತಾನು ಎಷ್ಟು ಸಲಿಂದ ಫೋನ್ ಮಾಡೋದು? ಒಬ್ಬ ಮುಂಚೆ 8 ಸಲಿಂದ ಅಧಿಕಾರಿಗಳು. ಆಮೇಲೆ ಸಾಯಿ ಕೃಷ್ಣ ಲೇಔಟ್ ಅವರೆಲ್ಲ ಬಂದು ಅರ್ಜಿ ಕೊಟ್ಟರು, ನಾವು ಅರ್ಜಿ ಕೊಟ್ಟು. ಬೀದಿ ದೀಪ ಸರ್ ಕಸಕ್ಕೆ ಹೋದ್ರೆ ನೀವು ಕಸ ಎತ್ತವ್ರು ಬರಲ್ಲ, ವಾರಕ್ಕೊಂದ್ಸಲಿ ಗಾಡಿ ಬರಲ್ಲ. ಅದೇ ಇಲ್ಲಿ 23 ಜನ ಕೌನ್ಸಿಲರ್ಗಳು ಇಲ್ಲೆಲ್ಲ ಅವರೇ ಟೌನಲ್ಲಿ, ಅವ್ರದ್ದು ಮಾತ್ರ ಒಳ್ಳಿತುಗಳು ನೋಡ್ತಾವ್ರೆ. ಯಾವ್ದು ವ್ಯಾಪ್ತಿಯಿಂದ ನಗರಸಭೆ ಇಂಪ್ಲೀಡ್ ಆಯಿತು 4 ಪಂಚಾಯತಿ ಲಿಮಿಟ್ಸಲ್ಲಿ, ಇನ್ನೂ ಯಾವ್ಯಾವ ಪಂಚಾಯತಿಲಿ ಏನೇನು ಪ್ರಾಬ್ಲಮ್ ಆಯಿತು ಇದೊಂದು ನಾನಂತೂ ಹೆಚ್ಚಿನದಾಗಿ ಹೇಳೋದು ಸುಪ್ರೀಂ ಕೋರ್ಟು ನ್ಯಾಯಾಧೀಶರ ಗಮನಕ್ಕೆ ಹೋಗ್ಬೇಕಿದು. ಯಾಕೆಂದರೆ ಒಬ್ಬ ಹೆಚ್ಚುವರಿ ಸದಸ್ಯ ಅಂತ ಕೊಟ್ಟಿದ್ದಾರೆ. 40,000 ಜನಸಂಖ್ಯೆ ಮೇಲೆ ಸೇರ್ಕೊಂತ ಅರಸಿನಗುಂಟೆ, ಬಿಲ್ಮಂಗ್ಲ, ದಾನಾಜಿಪಾಳ್ಯ, ಬಿಲ್ಮಂಗ್ಲದಿಂದ ಹಿಡ್ಕೊಂಡು ಜಕ್ಕಸಂದ್ರ ಕೆಂಪಿಂಗಳ್ಳಿವರೆಗೂ ಸೇರ್ಕೊಂತದೆ. ಆ ಕಡೆ ಇನ್ನೊಂದು ಏರಿಯಾಗಳು ಸೇರ್ಕೊತವೆ. ಎಲ್ಲಿ ಅನುದಾನಗಳೆಲ್ಲ ಇದು 5 ವರ್ಷದಿಂದ ಆಕ್ಷನ್ ಪ್ಲಾನ್ ಕೇಳ್ತಾ ಇದ್ದೀನಿ ಅವಾಗಲಿಂದ.
ನಮ್ಮೂರಿಗೆ ಎಷ್ಟು ಅನುದಾನ ಕೊಟ್ಟಿದ್ದೀರಾ? ₹1 ಒಂದು ಬಾಂಡ್ಲಿ ಸಿಮೆಂಟ್ ಹಾಕಿಲ್ಲ ಸರ್ 5 ವರ್ಷದಿಂದ. ಆ್ಯಕ್ಷನ್ ಪ್ಲಾನ್ ಮಾಡ್ಕೊಂತಾರೆ, ಬೇಕಾಗಿರೋ ಏರಿಯಾಗೆ ಅವ್ರು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕಂತಾರೆ. ನಮ್ಮೂರಿಗೆ ಒಂದು ಕೆಲಸ ಮಾಡಿಲ್ಲ. ಕೇಳಿದ್ರೆ ನೀವು ಇವ್ರಿಗೆ ಹೆಚ್ಚುವರಿ ಸದಸ್ಯರು ಕೇಳ್ಕೊ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲ, ಈಗ ಕಾನೂನು ಪ್ರಕಾರ ಟೆಕ್ನಿಕಲಿ ಏನು ಮಾಡವ್ರೆ ಅದು ಕರೆಕ್ಟ್ ಆಗಿದೆಯಾ? ಅದಕ್ಕೋಸ್ಕರ ನಾನು ಈ ವಿಷಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಗಬೇಕು. ದಯಮಾಡಿ ಅವರು ಯಾವತ್ತಿರ್ತಾರೋ ಅಧಿಕಾರಿಗಳನ್ನೆಲ್ಲ ಕೇಳ್ಕೊಂಡಿದ್ದೀವಿ, ತಿಂಗಳು ಒಂದ್ಸಲ. ಇಲ್ಲಿವರೆಗೂ ಸರ್ ಒಬ್ಬ ಕಮಿಷನರ್ ಬಂದ ನಮ್ಮೂರಲ್ಲಿ ಒಂದು ಗ್ರಾಮ ಸಭೆ ಮಾಡಿಲ್ಲ. ಇಷ್ಟು ಹಳ್ಳಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಿದೆಯಲ್ಲ, ಯಾರಿಗಾದ್ರೂ ಕನಿಷ್ಠ ಸೌಜನ್ಯಕ್ಕೆ ದುಡ್ಡು ಎಲ್ಲಿ ಬರುತ್ತೋ, ಕಲೆಕ್ಷನ್ ಎಲ್ಲಾಗುತ್ತೋ, ರೆವಿನ್ಯೂ ಸೆಕ್ಷನು ಇವ್ರಿಗೂ ಎಲ್ಲ ಕರೆಕ್ಟಾಗಿರಬೇಕು. ಇವ್ರಿಗೆ ಬುದ್ಧಿವಂತರಾಗವ್ರು ಅಷ್ಟೇ. ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ದೀನಿ. ಈಗಾಗಲೇ ರೋಗ ಆಯ್ತವ್ರು ಬಂದು 2 ಸಲ ಬಂದು ಇಬ್ಬರು ಹಿಡ್ಕೊಂಡೋದ್ರು. ಏನು ದಂಧೆ ನಿಂತಿದ್ಯಾ? ಇವಾಗ್ಲೂ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನಡೆದಿರೋ ಒಂದು ಖಾತೆಗೆ 20,000 ಕೊಡಬೇಕು, 10,000 ಕೊಡಬೇಕು. ಜನಗಳು ಬಂದರೆ ಕಾಯಿಸ್ತಾರೆ. ಬಿ ಖಾತೆ ಕೊಡಲ್ಲ ಅಂತಾರೆ. ಬಿ ಖಾತೆ ಕೊಟ್ಟರೆ ಅನಧಿಕೃತ ಖಾತೆ ಅಂತ ಕೊಡ್ತಾರೆ. ಅದಕ್ಕೆ ಮ್ಯಾನ್ಯಲ್ ಖಾತೆ ಅಂದರೆ 20,000 ಅಂತಾರೆ. ಇಲ್ಲೆಲ್ಲ ಏಜೆಂಟ್ರುಗಳದ್ದು ದಬ್ಬಾಳಿಕೆ ಆಗ್ಬಿಡೋದು. ಇದನ್ನೆಲ್ಲ ಬೆಳೆಸ್ತಿರೋರು ಯಾರು? ಇದೇ ಅಧಿಕಾರಿಗಳು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಟ್ಯಾಂಕ್ ಮೇಲೆ, ನೀರಿನ ಟ್ಯಾಂಕ್ ಮೇಲೆ ಇವ್ರದ್ದು ಅನುದಾನ ತಾನೆ, ನಗರಸಭೆ ಅನುದಾನ ತಾನೆ. ಜಿಲ್ಲಾಧಿಕಾರಿಗಳು ವಿಶೇಷ ಅನುದಾನ ಕೊಡ್ತಾರೆ. SDRF ಫಂಡ್ ಬರುತ್ತೆ ಬೇಸಿಗೆ ಸಮಯದಲ್ಲಿ. ಅವಾಗ ಅಲ್ಲಿ ಒಂದು ನಗರಸಭೆಗೆ ಒಂದು ಮರ್ಯಾದೆ ಇರುತ್ತಲ್ವಾ? ಒಂದು ಟ್ಯಾಂಕರ್ ಮೇಲೆ ಒಂದು ನಾಮಫಲಕ ಹಾಕ್ಬೋದಲ್ವಾ? ನಗರಸಭೆಯಿಂದ ಉಚಿತ ನೀರು ಕೊಡ್ತಾ ಇದೀವಿ ಅಂತ ಯಾಕೆ ಹಾಕಲ್ಲ ಸರ್? ಇಲ್ಲಿವರೆಗೂ ಹಾಕಿಲ್ಲ ಸರ್ ಒಂದು ಗಾಡಿ ಮೇಲೂ. ಏನಕ್ಕೆ ಮಾಫಿಯಾ ಮಾಡ್ತಾವ್ರ? ಅವನು ನಗರಸಭೆ ಟೆಂಡರ್ ತಗೊಂಡ್ರವ್ನು ಇಷ್ಟ ಬಂದಿದ್ದ ಕಡೆ ಹೊಡಿಬೋದು. ಆಯಿತು, ಮಾಡಿದ್ದಾರೆ. ಅವ್ರ ಲಿಮಿಟೇಷನ್ ಏನು? ಇಲ್ಲಿಂದ ಅಲ್ಲಿಗೆ ನಗರಸಭೆ ಆಗೋದಕ್ಕೆ, ಗ್ರೇಡ್ 2 ನಗರಸಭೆ ಆಗೋದಕ್ಕೆ 80,000 ಪಾಪ್ಯುಲೇಷನ್ ಕೊಟ್ಟವ್ರೆ. 80,000 ಜನಕ್ಕೆ 4 ಟ್ಯಾಂಕರಲ್ಲಿ ನೀರು ಸಪ್ಲೈ ಮಾಡ್ತಾವ್ರೆ ಸರ್. ಅವ್ರಿಗೆ ಬೇಕಾಗಿರೋದು 23 ಜನ ವಾರ್ಡ್ ಕೌನ್ಸಿಲರ್ಗಳು ಅಷ್ಟೇ. ದಯವಿಟ್ಟು ಕೌನ್ಸಿಲರ್ಗಳು ಯಾರು ಅನ್ಯತಾ ಭಾವಿಸಬಾರ್ದು. ಹಿಂಗೆ ಹೇಳ್ತಾವ್ರಲ್ಲ ನೇರವಾಗಿ ಅಂತ. ನಮ್ಮ ಕಷ್ಟ ನೋಡಿ ಸ್ವಾಮಿ. ನಮ್ಮ ಮನೇಲಿ ನಾನು ಬೋರ್ ಐತೆ, ನಾನು ನೀರು ಕೊಡ್ಕೊಂಡ್ಬಿಡ್ತೀನಿ. ಬಡವ್ರ ಬಗ್ಗೆ ಇಲ್ಲಿಂದ ತತ್ತಾರೆ ಕೂಲಿ ಮಾಡೋರು. ಅವ್ರು ₹400 ಕೊಟ್ಟು ನೀರು ಓಡಿಸ್ಕೊಳಕ್ಕಾಗತ್ತಾ? ಇದು ನಮ್ದು ಹೋರಾಟ. ಜಿಲ್ಲಾಧಿಕಾರಿಗಳು ಗಮನ ಸೆಳೆಯೋವರೆಗೂ ಹೋರಾಟ. ಜಿಲ್ಲಾಧಿಕಾರಿಗಳು ಬರಬೇಕು. ಇವತ್ತಿಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಂದಿವಿ. ಕೆಲಸ ಎಲ್ಲ ಇದ್ರೂ ಎಲ್ಲ ರಜಾ ಹಾಕ್ಬಿಟ್ಟು ಬಂದವ್ರೆ. ಸಾವಿರಾರು ಸಂಖ್ಯೆಯಲ್ಲಿ ಬರ್ತೀವಿ. ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾಧಿಕಾರಿಗಳು ಇಲ್ಲಿ ಬರಬೇಕು. ಈ ಕನ್ಸರ್ನ್ ಮಿನಿಸ್ಟ್ರು ಬರಬೇಕು. ನಾನು ದಯಮಾಡಿ ಈ ವಿಷಯನ ಹೇಳ್ತಾ ಇದ್ದೀನಿ. ಈ ಸ್ಥಳೀಯ ಶಾಸಕರುಗಳು ಹೇಳಕ್ ಬಯಸ್ತೀನಿ. ದಯಮಾಡಿ ಈ ಥರ ಇಂಪ್ಲೀಟ್ ಆಗಿರೋ ಪಂಚಾಯತಿಗಳು ಲಿಮಿಟ್ಸ್ಗೆ ಏನು ವ್ಯಾಪ್ತಿ, ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವು ಇನ್ಮೇಲಾದ್ರೂ ಗಮನ ಹರಿಸಿ ಆ ಪಂಚಾಯತಿ ಜನಗಳ ಕಷ್ಟ ಕಾರ್ಪಣ್ಯಗಳು ಕೇಳೋವಂಥ ಒಂದು ಕೆಲಸ ಆಗಬೇಕು. ಅಧಿಕಾರಿಗಳು AC ರೂಮಲ್ಲಿ ಕೂತ್ಕೊಂಡ್ರೆ ಸಾಲದು, ಫೀಲ್ಡ್ಗಿಲ್ ಕೆಲಸ ಮಾಡಲಿ. ಒಬ್ಬ ಯಾರೋ ಅಲ್ಲಿ ಕಸ ಎತ್ತಲ್ಲ ಅಂದರೆ ಬಾರ್ ಹತ್ರ ಕಲೆಕ್ಷನ್ ಮಾಡೋಕ್ಕಾಗುತ್ತೆ. ಇವ್ರಿಗೆ ಒಂದು ಬಾರ್ ಓಪನ್ ಮಾಡಿದ್ರೆ ಬೆಳಗ್ಗೆ ಅಧಿಕಾರಿಗಳು 100 ಜನ ನೋಟಿಸ್ ಕೊಡ್ತಾರೆ. ಒಂದು ಕಟ್ಟಡ ಕಟ್ತಿದ್ರೆ ನೋಟಿಸ್ ಕೊಡ್ತಾರೆ. ಒಬ್ಬ ಯಾರೋ ಬೋರ್ ಕೊರಿತಾ ಇದ್ರೆ ಹೋಗಿ ಒಬ್ಬ ಸಾಮಾನ್ಯ ವಾಟರ್ ಮ್ಯಾನ್ ನೀವು ಬೋರ್ ಕೊರಿಯಕ್ಕೆ ಬಿಡಲ್ಲ. ಅರ್ಥ ಆಯ್ತಾ? ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಿಲ್ಲ ಅಂದರೆ, ಟೈಮಿಗೆ ಕರೆಕ್ಟಾಗಿ ಕೊಡಲಿಲ್ಲ ಅಂದರೆ ಪೆನಾಲ್ಟಿ. ನೀವು ಟೈಮಿಗೆ ಕರೆಕ್ಟಾಗಿ ನೀರು ಕೊಡಲಿಲ್ಲ ಅಂದ್ರೆ ನಾವೇನು ಮಾಡ್ಬೇಕು ಸ್ವಾಮಿ? ನೆಲಮಂಗಲದಲ್ಲಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ ನ ಅತಿ ದೊಡ್ಡ ಮಳಿಗೆ ಉದ್ಘಾಟನಾ ದಿನದಿಂದ 10 ದಿನಗಳವರೆಗೆ ಪ್ರತಿ 1 ಪವನ್ ಮೇಲೆ ₹500 ರಿಯಾಯಿತಿಯೊಂದಿಗೆ ಚಿನ್ನಾಭರಣ ಖರೀದಿಸುವ ಸುವರ್ಣಾವಕಾಶ. ಜೊತೆಗೆ ಅನೇಕ ಬಹುಮಾನಗಳು. ಈ ಸಂಭ್ರಮದಲ್ಲಿ ಭಾಗಿಯಾಗಲು ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸ್ಕೈ ಗೋಲ್ಡನ್ ಡೈಮಂಡ್ಸ್, ನಿಯರ್ ಆಸರೆ ಹಾಸ್ಪಿಟಲ್, ಸುಭಾಷ್ ನಗರ, ನೆಲಮಂಗಲ. ಆಲ್ಸೋ ಅಟ್ ಮಡಿಕೇರಿ, ವಿರಾಜಪೇಟೆ ಅಂಡ್ ಕೇರಳ. ನೀರ್ಗೋಸ್ಕರನೇ ಸರ್ ಬಂದಿರೋದು. ಇನ್ನೇನ್ಕೋ ಅಲ್ಲ. ಆ ನೀರ್ ಬಿಡೋನ್ ಏನ್ ಕೇಳ್ತಾನೆ ಅಂದ್ರೆ ಎಷ್ಟು ಡ್ರಮ್ಮವೆ ಅಂತ ಕೇಳ್ತಾನೆ. 2 ಡ್ರಮ್ ಅಂದ್ರೆ ₹200 ಕೊಡ್ರಿ ಅಂತಾನೆ. 3 ಡ್ರಮ್ ಅಂದ್ರೆ ₹300 ಕೊಡ್ರಿ ಅಂತಾನೆ. ಸಂಪ್ ನಾಡ್ತಾನೆ. ಸಂಪ್ ಎಷ್ಟು ಟ್ಯಾಂಕರ್ ಹಿಡಿತವೆ? 3,000 ಕೊಡ್ರಿ, 2,000 ಕೊಡ್ರಿ ಅಂತ ಕೇಳ್ತಾನೆ. ಸಿದ್ದರಾಮಯ್ಯ ದುಡ್ಡು ಹಾಕಲ್ವಾ ಅಂತ ಕೇಳ್ತಾನೆ. ಏನ್ ಮಾಡೋಣ ಸರ್ ನಾವು? ನೀರಿಗೆ ಸಿಕ್ಕಾಪಟ್ಟೆನೆ ಸಮಸ್ಯೆ. ಇನ್ನ ಮೋರಿ ಕೆಲಸ ಮಾಡಕ್ ಬರ್ತಾರ? ₹300 ಕೊಡಕ ಕಸ ತೆಗಿತೀವಿ ಅಂತ ಕೇಳ್ತಾರೆ. ಮೋರಿ ಎಲ್ಲ ಕಸ್ಕೊಂಡ್ ಕೂತೈತೆ. ಯಜ್ಞಗಳೆಲ್ಲ ಇದ್ ಮಾಡ್ಕೊಂಡು ಎಷ್ಟೊಂದ್ ಜನ ಬಿದ್ದೋಗ್ಯಾರೆ. ತಲೆಗಳು ಹೊಡೆದಾಕೊಂಡವ್ರೆ ಗೊತ್ತಾ ಮೂಲೆ ಒಳಗೆ. ನೀರ್ ಬಿಡೋನ್ ಮಾತ್ರ 100ಕ್ಕೆ 100 ದುಡ್ಡು ಕೊಟ್ರೇನೆ ನೀರ್ ಬಿಡೋದು. ಇಲ್ಲ ಅಂದ್ರೆ ಬಿಡೋದೇ ಇಲ್ಲ. ಸಿದ್ದರಾಮಯ್ಯ ಹಾಕಲ್ವೇನಮ್ಮ ದುಡ್ಡನ್ನ? ಬಡ್ಸ್ಕೋವಾಗಮ್ಮ ನೀರ್ನ ಅಂತ ಕೇಳ್ತಾನೆ. ಒಂದೇ ಮಾತು ಅಂದ್ಬಿಟ್ಟ. ಸಿದ್ದರಾಮಯ್ಯ ಕೊಡಲ್ವಾ ನಿನಗ್ ದುಡ್ಡನ್ನ? ಬಡ್ಸ್ಕೋವಾಗಮ್ಮ. ನಾನ್ ಯಾಕಮ್ಮ ನೀರ್ ಬಿಡ್ಬೇಕು? ಎಷ್ಟಮ್ಮವೆ? ₹200 ತಗೊಂಬರಮ್ಮ ಅಂತ ಕೇಳ್ತಾನೆ. ಪ್ರಸಾದಿ ಅನ್ನೋನು ಹೇಳ್ತಾರೇನ ಸರ್ ಕಾಸುಗಳು? ನಿನ್ಗೆ ಯಾವಾಗ್ಲೂ ನೀರಿನ ದುಡ್ಡು ಹಂಚ್ಕೊಂಡೆ ಕೂತ್ಕೊಳ್ಳೋಣ. ಪೈಪ್ ಹೊಡೆದಾದ್ರೆ ಸಾಕು, ದುಡ್ಡು ತಗೊಂಡ್ರಮ್ಮ. ₹500 ₹300 ಅಂತ ಕೇಳ್ತಾನೆ. ಹೇಳ್ತಾರೇನ ಸರ್? ಇವ್ರು ಗೌರ್ಮೆಂಟ್ ಇಂದ ಪೈಪ್ ಹಾಕಿಸ್ಕೊಡ್ಬೇಕು ತಾನೇ? ಇವನು ನಾವೇ ದುಡ್ಡು ಕೊಟ್ಟು ಹಾಕಿಸ್ಬೇಕಂತ ಎಷ್ಟಂತವೆಲ್ಲ ನಾವೇ ದುಡ್ಡು ಕೊಟ್ಟಿದೀವಿ ಸರ್. ನೀರ್ಗೆ ಎಷ್ಟು ರಮ್ಮಿಗೆ ನೀರು ದುಡ್ಡು ಕೊಟ್ಟಿದೀವಿ ಗೊತ್ತಾ ಪ್ರಸಾದಿಗೆ? ಅದು ಬಿಡ್ತಾನೆ ನೀರ್. ಅವೇ ಸಣ್ಣ ಬಿಡ್ತಾನೆ ನೀರು. ಈ ಗೋವಿಂದರಾಜಣ್ಣ ಕೇಶಣ್ಣ ನೀರು ಹೊಡಿಸ್ತಿಲ್ಲ ಅಂದ್ರೆ ನಾವ್ ಇಷ್ಟೊತ್ತು ಸತ್ತೋಗ್ಬಿಡ್ಬೇಕಾಯ್ತು. ಇವ್ರು ಹಿಂಗೆ ಬಿಡ್ಲಿಲ್ಲ ಅಂದ್ರೆ ನಾವೇನೋ ಮಾಡ್ಕೊಂಡು ಸತ್ತೋಗ್ತೀವಿ ಸರ್. ಕೆಲಸ ಮಾಡಕ್ಕೆ ಅಧಿಕಾರಿಗಳಿಗೆ ಎಲ್ಲಿ ಇಷ್ಟರ ಮಟ್ಟಿಗೆ ಈಲ್ಡಾಗ್ಬಿಟ್ಟವ್ರೆ ಅಂದ್ರೆ ಯಾರೋ ಒಬ್ರು ಬಂದು ಅರ್ಜಿ ಕೊಡ್ತಾರೆ. ಇದೇನ ಕೆಲಸ ಮಾಡಿದ್ರೆ ನೀವು
ನಾವು ಅಷ್ಟೇ ಅವನು ಕಾಂಟ್ರಾಕ್ಟರ್ ಕತೆ ಅಂತ ಆ ಕೆಲಸ ಅಲ್ಲೇ ನಿಂತೋಗುತ್ತೆ. ಇದೇ ತರ ಆಗಿ ಬೆದರಿಕೆಗೆ ಅಧಿಕಾರಿಗಳು ಕೇಳಿದ್ರೆ ಏನ್ ಮಾಡೋದು ಸರ್, ಅವ್ರು ಬರ್ತಾರೆ ಅಂತ ಅವ್ರನ್ನೇ ಕೇಳಿ ಯಾರ್ಯಾರು ಅಂತ ಹೆಸರು ಹೇಳ್ತಾರೆ ಆಯ್ತಾ. ಈ ತರದೊಂದು ಇವ್ರನ್ನ ಬ್ಲ್ಯಾಕ್ ಮೇಲ್ ತಂತ್ರಜ್ಞಾನ ನಡೀತಾ ಇದೆ. ಯಾಕೆ ಇವ್ರು ಕರೆಕ್ಟ್ ಆಗಿದ್ರೆ ಅವ್ರೇನು ಬಂದು ಎದುರಿಸ್ತಾರೆ ಹೇಳಿ ಸರ್. ಇದೆಲ್ಲ ಇನ್ನೂ ಬಾಯಿ ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಾಗಿಲ್ಲ. ನಮ್ಮೂರಲ್ಲೇ 3 ಕೆಲಸ ಸರ್. ಬರೀ ಕೆಸರಿಗೆ ಗ್ರಾವಲ್ ರಾಧಾಕೃಷ್ಣ ಅಂತ ಕಾಂಟ್ರಾಕ್ಟ್ರು ಕರೆಸಿ ಇಲ್ಲೇ ಎಲ್ಲ ಇರ್ಬೋದು, ಸುತ್ತಮುತ್ತ ಇರ್ತಾರೆ. ನಮ್ಮೂರಿಗೆ ಒಂದು ರಸ್ತೆಗೆ ಹನುಮಂತಯ್ಯ ಅಂತ ಅವ್ರ ಮನೆ ರಸ್ತೆಗೆ ಗ್ರಾವಲ್ ಹಾಕಿ, ಆಮೇಲೆ ಇವ್ರ ಮನೆ ರಸ್ತೆಗೆ ರೇಣುಕಪ್ಪ ಮಾಸ್ಟರ್ ಅಂತ ಹೇಳ್ಬಿಟ್ಟು ಅವರು ರೇಣುಕಾಸ್ವಾಮಿ ಅಂತ ಒಬ್ರು ಮಾಸ್ಟ್ರು ಮನೆಯಿಂದ ಗ್ರಾವಲ್ ಹಾಕೊಂಬಂದ್ರು, ಡಸ್ಟ್ ಹಾಕೋ ಅಷ್ಟೊತ್ತು ಅರ್ಜಿ ಕೊಟ್ಟರು. ಅರ್ಜಿ ಕೊಟ್ಟಿದ ತಕ್ಷಣ ಕೆಲಸ ನಿಂತೋಯ್ತು ಸರ್. ಏನಕ್ಕೆ ಎಷ್ಟು ಸಲ ಬಂದು ಕೇಳಿ ಏನು ಸ್ವಾಮಿ ಇಂಜಿನಿಯರ್ ಸಾಹೇಬ್ರು ಹೇಳ್ರಿ ಯಾಕ್ರಿ ಕೆಲಸ ನಿಲ್ಸಿದ್ದು, ಉತ್ತರ ಇದೊಂದು ಉತ್ತರ ಕೊಡಿ ಸರ್. ನಿಮ್ ಬಾಯಿಗೆ ಬಂದ ಏನಾದ್ರು ತಪ್ಪಿಸ್ಕೊಳಕ್ ಹೇಳ್ಬೇಡಿ, ಒಳ್ಳೇದಾಗಲ್ಲ. ಹೇಳ್ತಿ ಕೇಳಿ ನೇರ ಮಾತಾಡಿ ಮತ್ತೆ ಏನಕ್ಕೆ ಕೆಲಸ ರಾಧಾಕೃಷ್ಣ ಕರ್ಸಿರಿ. ನೀವೇ ಹೇಳಿದ್ರಲ್ರಿ, ಇವಾಗಲೂ ಎದುರ್ಕೊತಾ ಇದ್ದೀರಾ. ನೀವೇ ಹೇಳಿದ್ರಲ್ರಿ ಅರ್ಜಿ ಕೊಟ್ಟವ್ರಿ ಅಂತ. ಅದೇ ನಿಮ್ಗೆ ತಾಕತ್ತಿಲ್ಲ ಅಂತ ಹೇಳಿ ಇಲ್ಲ ಎಲ್ಲ ಬಳೆ ಹಾಕೊಳ್ರಿ ಕೈಗೆ ಹೋಗಿ. ಹೇಳಿರೋದ್ನ ಅರ್ಜಿ ಕೊಟ್ಟಿರೋದ್ನ ಹೇಳಕ್ ತಾಕತ್ತಿಲ್ಲ ಅಂತ ಕರ್ಸ್ರಿ ಕಾಂಟ್ರಾಕ್ಟರ್ನ. ಅವ್ರಿಗೆಲ್ಲ ಎಷ್ಟು ಬೇಕು ಅಷ್ಟು ಬಿಲ್ ಮಾಡ್ಕೊಟ್ಟಿದ್ದೀರಾ. ಇದೇ ಅಧ್ಯಕ್ಷರು ಹೇಮಂತ್ ಕುಮಾರ್ ಅವ್ರು ಬಂದಿದ್ರು, ಕರ್ಸ್ರಿ ಹೇಮಂತ್ ಅವ್ರನ್ನ ಕರ್ಸ್ರಿ. ಅವ್ರ ಮುಂದೆ ಹೇಳೋರು ನಿಮ್ಮ ಮೂರವರೆಲ್ಲ ಬಂದು ಅರ್ಜಿ ಕೊಟ್ಟವ್ರೆ ಅಂತ ಯಾರೊಬ್ರದ್ದು. ಅವ್ರು ಯಾರು ಅರ್ಜಿ ಕೊಟ್ಟವ್ರು ಹೆಸರು ಹೇಳ್ರಿ ನಿಮ್ಗೆ ಅಷ್ಟು ಕಳಿಸಿದ್ರೆ. ಅದನ್ನ ಕೂಡಲೇ ಜರೂರಾಗಿ ಜಾರಿಗೆ ತಂದು ಜನಗಳಿಗೆ ನೀರು ವ್ಯವಸ್ಥೆ ಮಾಡಿಕೊಡ್ಲಿ, ಅದು ಮೋರಿ ಕ್ಲೀನ್ ಮಾಡಿಕೊಡ್ಲಿ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಜನರು ಸುರಕ್ಷಿತವಾಗಿ ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ. ಬಟ್ ದಿನನಿತ್ಯದಲ್ಲಿ ವಾರಕ್ಕೆ 2 ಸತಿ ಆದ್ರೂ ನೀರು ಬಿಟ್ಕೊಂಡು ಇದು ಮಾಡಲಿ. ಇಲ್ಲ ಈಗ ಎಮರ್ಜೆನ್ಸಿಗೆ ಬೋರಲ್ಲಿ ಬೀಳಲಿಲ್ಲ ಅಂದ್ರೂ ಟ್ಯಾಂಕರ್ ವ್ಯವಸ್ಥೆ ಮಾಡಿಕೊಟ್ಟು ಹೇಳಿದಾರಲ್ವ ಅಧಿಕಾರಿಗಳು, ಆ ಟ್ಯಾಂಕರ್ ವ್ಯವಸ್ಥೆಯಿಂದ ನೀರು ಜನಗಳಿಗೆ ಇದು ಮಾಡಲಿ. ನಾವು ಏನು ನಿಭಾಯಿಸ್ತಾ ಇದ್ದೀವಿ ಅಂದ್ರೆ ನಾವು ಟ್ಯಾಂಕರ್ ಬಿಟ್ಟಿದ್ದೀವಿ. ನಮ್ಮ ಕೈಲಾದಷ್ಟು ಯಾರ್ಯಾರು ಕೇಳ್ತಾರೋ ಅವ್ರಿಗೆ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ, ಅದಂತೂ ಸತ್ಯ. ನನಗೆ ಉತ್ತರ ಕೊಡಿ ಅಷ್ಟೇ. ಹಿಂದೆ ಶ್ರೀನಿವಾಸಪುರದವರಿದ್ದಾಗ ನಾವು ಇದೇ ವಾರ್ಡ್ ಜಗಸಂದ್ರಕ್ಕೆ ಸುಮಾರು 50 ರಿಂದ 60 ಲಕ್ಷ ರೂಪಾಯಿಗೆ KRDL ಅಲ್ಲಿ ದುಡ್ಡು ಹಾಕಿದ್ರು. ಇವತ್ತು ಇಲ್ಲ, ಎಲ್ಲೋಯ್ತು ಹಾಕಿದ್ದೆಲ್ಲೋಯ್ತು. ನನಗೆ ಸುಮ್ಮನೆ ಒಂದು ರೈಟಿಂಗಲ್ಲಿ ಕೊಡಿ, ನಾವು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡಿ ಅಷ್ಟೇನೆ. ಇಲ್ಲ ಅಂದರೆ ಏನು ಕ್ರಮ ಜರುಗಿಸ್ತಾನ ಕೈಲಿ ಆಗಲ್ಲ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ತೀವಿ. ಹೇಳಿ ಗಂಗಮ್ಮ ತಾಯಿ ಎಲ್ಲರಿಗೂ ಸಿಗ್ಲಿ ಅಂತ ಕೇಳ್ಕೊಂತೀವಿ. ಅಕಸ್ಮಾತ್ ಏನೋ ಬೀಳಿಲ್ಲ ಅಂದ್ರೆ ನಾನು ಕೊರ್ಸಿದೀನಿ ನೀವೇನ್ ಮಾಡ್ಕೊಳ್ರಿ ಅಂತ ಕೇಳಂಗಿಲ್ಲ. ನೀರು ತೆಗಿಬೇಕು, ಬರುತ್ತೆ, ಒಳ್ಳೇದಾಗ್ಲಿ. ನಾವು ಇವತ್ತೇನು ಮಂಗಳವಾರ ಬೇರೆ ಏನು ಮಾತಾಡೋದಿಲ್ಲ, ಬರ್ಲಿ. ಆಗ್ಲಿಲ್ಲ ಅಂದ್ರೆ ಸಕ್ಸಸ್ ಆಗೋವರೆಗೂ ನಮ್ಗೆ ಈ ಕೆಲಸ ಮಾಡ್ಕೊಡ್ಬೇಕು. ದುಡ್ಡು ಐತೆ ಬನ್ನಿ ಸಾರ್, ಏನ್ ನಿಮ್ ಮನೆ ದುಡ್ಡು ಕೊಡ್ತೀರಾ ಸಾರ್, ಸರ್ಕಾರದ ದುಡ್ಡು ಜನಗಳಿಗೋಸ್ಕರ ಮಾಡೋದು, ಕೊಡಿ ಸಾರ್ ದುಡ್ಡು. ಬೇರೆ ವಾರ್ಡ್ಗಳ ಕೌನ್ಸಿಲರ್ಗಳು ಹೇಳ್ಬಿಟ್ರು ಅಂದ್ರೆ 2 ಫೇಲ್ ಆದ್ರೆ 3 ಅಲ್ಲಲ್ಲೇ ನಮ್ಗೆ ನೀರ್ ಕೊಡಿ. ರಿಕ್ವೆಸ್ಟ್, ನಾವು ನೀವು ನೆನ್ನೆ ಮನೆ ಬಂದಿದ್ದೀರಾ, ವೈಯಕ್ತಿಕವಾಗಿ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಒಂದು ನಿಮ್ ಸ್ಥಾನಕ್ಕೋಸ್ಕರ ಹೇಳ್ತಾ ಇದೀವಿ. ಇದೇ ವಾಟರ್ ಮ್ಯಾನ್ ಹೇಳ್ದ, ಅವ್ರು ಹೇಳ್ತಾವ್ರೆ ಯಾವ ತರ ಅವೈಜ್ಞಾನಿಕವಾಗಿ ಹೇಳ್ತಾ ಇದೀರಾ ನೀವು. ಅಲ್ಲಿಗೆ ನೀರು ಬಿಡಪ್ಪ ಸಾಕು ಅಂತ ಬಂದು ದಯವಿಟ್ಟು ನೋಡಿ. ನೀವು ಗಮನಿಸಿದ್ರೆ ಅಧಿಕಾರಿಗಳಿಗೆ ವಾರ್ಡ್ ಸಭೆಗಳು ಮಾಡಿ ಮೀಟಿಂಗ್ ತಗೊಳ್ಳಿ. ವಾಟರ್ ಮ್ಯಾನ್ಗಳೆಲ್ಲ ರೋಡಿಗಳಾಗವ್ರೆ, ಅವ್ರು ಹೇಳಿ ಕೇಳಲ್ಲ. ಜನಗಳನ್ನ ಹೋಗಲ್ಲ, ಏನ್ ಮಾಡ್ಕೊಂಡ್ರೆ ಮಾಡ್ಕೋ ಅನ್ನೋ ಲೆವೆಲ್ಗೆ ಬಂದವ್ರೆ. ಅವ್ರಿಗೆಲ್ಲ ನೋಡ್ರಿ ವಯಸ್ಸಾದೆಲ್ಲ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ಗಳು ಅವರೆಲ್ಲ. ಅವ್ರು ಏನಕ್ಕೆ ಬಂದಿಲ್ಲ ಎಲ್ಲ ಕಾಯ್ಬೇಕು ಸರ್ ಇವ್ರಿಗೆ. ಅವ್ರದ್ದು ನೀರಿನ ಸಮಸ್ಯೆ ಇತ್ತು ಅಂತ ನಮಗೆ ಆಲ್ರೆಡಿ ನಾವು ಒಂದು 2-3 ಬೋರ್ ಕೊರ್ಸಿದ್ವಿ, ಅದ್ರ ಫೇಲ್ಯೂರ್ ಆಯಿತು. ಈಗ ಸಮಸ್ಯೆ ಇರೋದು ಏನು ಅಂತಂದ್ರೆ ಸರ್, ಹೇಳೋರು ಕೇಳಿಸ್ಕೊಳ್ಳಿ. ಈಗ ಇವರು ಡಿಮ್ಯಾಂಡ್ ಏನಿತ್ತು ನೀರು ಕೊಡಬೇಕು ಅಂತ, ನೀರು ಕೊಡೋ ವ್ಯವಸ್ಥೆಗೋಸ್ಕರ ಈಗ 4 ರಿಂಗ್ ಕೊರ್ಸಿದ್ದೀವಿ. ಈಗ ಪಾಯಿಂಟ್ ಮಾಡಿದ್ವಿ ಜಿಯೋಲಜಿಸ್ಟ್ ಕಡೆಯಿಂದ. ಸೊ ಅಲ್ಲಿ ಆಲ್ರೆಡಿ ಇವ್ರನ್ನ ವ್ಯವಸ್ಥೆ ಮಾಡಿ, ಅಲ್ಲಿಗೆ ಪಾಯಿಂಟ್ ವ್ಯವಸ್ಥೆ ಮಾಡಿ ನೀರು ಕೊಡೋ ವ್ಯವಸ್ಥೆನ ಮಾಡ್ತೀವಿ. ಸೊ ಈಗ ಆಲ್ರೆಡಿ ಗೊತ್ತಿದೆ, ವಿಪರೀತ ಕಳೆದ 2 ತಿಂಗಳಿಂದನೂ ಅನೇಕ ಅಭಾವ ಇತ್ತು, ನೀರು ಸಮಸ್ಯೆ. ಸೊ ಈಗ ಮಳೆ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಳೆ ಚೆನ್ನಾಗಾದರೆ, ಸ್ವಲ್ಪ ಈಲ್ಡ್ ಕಡಿಮೆ ಆಗಿರ್ತಕ್ಕಂಥ ಬೋರ್ವೆಲ್ಗಳು ಚೆನ್ನಾಗಿ ಆದರೆ ನಮ್ಮ ಅದೃಷ್ಟದಿಂದ
ನೀರು ಇನ್ನೂ ಸಹ ಸಮರ್ಪಕವಾಗಿ ಅವರಿಗೆ ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಜೊತೆಗೆ ಟ್ಯಾಂಕರ್ಗಳ ಮೂಲಕ ಸಹ ಒಂದು ಅವರಿಗೆ ನಿರಂತರವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇನ್ನು ವಾಟರ್ ಮೇನ್ ಏನು ಸಮಸ್ಯೆ ಹೇಳ್ತಾ ಇದ್ದಾರಲ್ಲ ಅವ್ರಿಗೆ ನನಗೆ ಹೇಳಿದ್ದೀನಿ, ಇಮಿಡಿಯೇಟಾಗಿ ಅವ್ರನ್ನ ಬದಲಾವಣೆ ಮಾಡಿ ಅಲ್ಲಿ ಯಾರು ಅತ್ಯುತ್ತಮ ಕೆಲಸ ಮಾಡ್ತಾರೆ ಅವ್ರನ್ನ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಜೊತೆಗೆ ಅವ್ರೇನು ಮಾಹಿತಿ ಕೇಳ್ತಾ ಇದ್ದಾರೆ ಅದನ್ನು ಈಗ ಆಲ್ರೆಡಿ ನಮ್ಮ ಇಂಜಿನಿಯರ್ ಸೆಕ್ಷನ್ಗೆ ಹೇಳಿದ್ದೀನಿ, ಅವ್ರು ಆದಷ್ಟು ಬೇಗ ಅವ್ರಿಗೆ ತುರ್ತಾಗಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸೊ ಈಗ ನಾವು ಅದಕ್ಕೆ ಒಂದು ಶಾಶ್ವತ ಕುಡಿಯೋ ನೀರು ಯೋಜನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ನಿರ್ಧಾರವನ್ನು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಡಿಸ್ಕಸ್ ನಡೀತಾ ಇದೆ. ಅದು ಆಯಿತು ಅಂತಂದರೆ ನೆಲಮಂಗಲಕ್ಕೆ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಸೊ ಅಲ್ಲಿವರೆಗೂ ಬೋರ್ವೆಲ್ಗಳ ಮೂಲಕ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಸೊ ಈಗ ಬರಗಾಲ ಇದ್ದದ್ರಿಂದ ಈಲ್ಡ್ ಕಡಿಮೆ ಆಗಿದ್ದರಿಂದ ಮತ್ತು ಬೋರ್ವೆಲ್ಗಳು ಫೇಲ್ಯೂರ್ ಆಗಿದ್ದರಿಂದ ನೀರು ಕೊಡೋ ಸಮಸ್ಯೆ ಆಯಿತು. ಸೊ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀವಿ ಅಂತ. ಸರ್, ಇವರ ಸಮಸ್ಯೆಗೆ ತಕ್ಷಣ ಯಾವ ರೀತಿ ಎಚ್ಚೆತ್ಕೋತೀರಾ ಅಂತ? ಅದೇ ಈಗ ತಕ್ಷಣ ಈಗ ಅವರಿಗೆ ಒಬ್ಬರು ರಿಗ್ ಕೊರಿಸಿದ್ದೀವಿ, ರಿಗ್ ಪಾಯಿಂಟ್ ಮಾಡಿಸಿದ್ದೀವಿ. ಅಲ್ಲಿಗೆ ಇಮಿಡಿಯೇಟಾಗಿ ಈಗ ಕೊರಿಸಿ ಅವರಿಗೆ ನೀರು ಕೊಡೋ ವ್ಯವಸ್ಥೆಯನ್ನು ಮಾಡಿ. ಬಿಡಿ. ನೋ ಡೊನೇಷನ್, ಓನ್ಲಿ ಅಡ್ಮಿಷನ್. ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2024-25ನೇ ಸಾಲಿಗಾಗಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ. ಸುಮಾರು 24 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 11 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ. ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, MBA, BSc AG ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೆಕೊಪ್ಪ ಸರ್ಕಲ್, ದಾದಾಪೀರ್ ಲೇಔಟ್, ಸೊಂಡೆಕೊಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 9986764009 ಮತ್ತು 6363759797.